ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಶ್ರೀ ಸೀತಾರಾಮಚಂದ್ರಾಭ್ಯಾಂ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡದ 67ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗಗಳಲ್ಲಿ ಶೋಕದಿಂದ ತಪ್ತನಾದಂತಹ ದಶರಥನು ತನ್ನ ಪ್ರಾಣಗಳನ್ನು ತೊರೆದ ಸಂಗತಿಯನ್ನು ಓದಿದೆವು. ಆ ಸಂದರ್ಭದಲ್ಲಿ ಯಾವ ಪುತ್ರರೂ ಬಳಿಯಲ್ಲಿ ಇರದುದರಿಂದ, ಅಂದರೆ ರಾಮ ಲಕ್ಷ್ಮಣರು ಇತ್ತ ವನವಾಸಕ್ಕೆ ಹೋಗಿದ್ದರೆ, ಅತ್ತ ಭರತ ಶತ್ರುಘ್ನರು ತಮ್ಮ ಸೋದರ ಮಾವನಾದ ತಮ್ಮ ತಾಯಿಯ ತವರು ಮನೆಯಾದಂತಹ ಕೇಕೆಯ ರಾಜ್ಯದಲ್ಲಿ ಇರುವರು. ಆಕ್ರಂದಿತಾ ನಿರಾನಂದ ಸಹಸ್ರಕಂಠ ಜನಾವಿಲ ಅಯೋಧ್ಯಾಯಾಮತತಾ ವಿಸಾವ್ಯತೀಯಾಯ ಶರ್ವರಿ. ಅಯೋಧ್ಯೆಯಲ್ಲಿ ಜನರು ಆ ರಾತ್ರಿಯು ಅಳುತ್ತಾ ನೆರಳುತ್ತಲೇ ಕಳೆಯಿತು. ಅದರಲ್ಲಿ ಆನಂದವೆಂಬುದೇ ಇರಲಿಲ್ಲ. ಕಂಬನಿಯಿಂದ ಎಲ್ಲರ ಗಂಟಲು ಕಟ್ಟಿ ಹೋಗಿದ್ದವು. ದುಃಖದಿಂದಾಗಿ ಆ ರಾತ್ರಿ ಎಲ್ಲರಿಗೂ ದೀರ್ಘವಾಗಿ ಕಂಡಿತು. ವ್ಯತೀತಾಯಾಂತು ಶರ್ವರ್ಯಾಮಾದಿತ್ಯಸ್ಯೋದಯೇ ತತಃ ಸಮೇತ್ಯ ರಾಜ ಕರ್ತಾರ ಸಭಾಮೀಯುರ್ದ್ವಿಜಾತಯಃ. ರಾತ್ರಿ ಕಳೆದು ಬೆಳಗಾದಾಗ ರಾಜ್ಯದ ವ್ಯವಸ್ಥೆ ಮಾಡುವ ಬ್ರಾಹ್ಮಣರು ದರಬಾರಿನಲ್ಲಿ ಒಂದೆಡೆ ಸೇರಿದರು. ಮಾರ್ಕಂಡೇಯೋಥ ಮೌದ್ಗಲ್ಯೋ ವಾಮದೇವಶ್ಚ ಕಶ್ಯಪಃ ಕಾತ್ಯಾಯನೋ ಗೌತಮಶ್ಚ ಜಾಬಾಲಿಶ್ಚ ಮಹಾಯಶಾಃ ಏತೆ ದ್ವಿಜಾ ಸಹಾಮಾತ್ಯೇ ಪೃಥಗ್ವಾಚ ಮುದೀರಯನ್ ವಸಿಷ್ಠಮೇವಾಭಿಮುಖ ಶ್ರೇಷ್ಠಂ ರಾಜಪುರೋಹಿತಂ. ಮಾರ್ಕಂಡೇಯ, ಮೌದ್ಗಲ್ಯ, ವಾಮದೇವ, ಕಶ್ಯಪ, ಕಾತ್ಯಾಯನ, ಗೌತಮ ಮತ್ತು ಮಹಾಯಶಸ್ವಿ ಜಾಬಾಲಿ ಈ ಬ್ರಾಹ್ಮಣ ಶ್ರೇಷ್ಠರು ರಾಜಪುರೋಹಿತ ವಸಿಷ್ಠರ ಎದುರಿಗೆ ಕುಳಿತು ಮಂತ್ರಿಗಳೊಂದಿಗೆ ತಮ್ಮ ಬೇರೆ ಬೇರೆ ಅಭಿಪ್ರಾಯವನ್ನು ಕೊಡಲು ತೊಡಗಿದರು. ಅತೀತಾ ಶರ್ವರಿ ದುಃಖಾಂ ಯಾನೋ ವರ್ಷಶತೋಪಮ ಅಸ್ಮಿನ್ ಪಂಚತ್ವಮಾಪನ್ನೇ ಶೋಕೇನ ಪಾರ್ಥಿವೆ. ಅವರು ಹೇಳಿದರು, ಪುತ್ರಶೋಕದಿಂದ ಈ ಮಹಾರಾಜನು ಸ್ವರ್ಗಸ್ಥರಾದ್ದರಿಂದ ಈ ರಾತ್ರಿಯು ಬಹಳ ದುಃಖದಿಂದ ಕಳೆಯಿತು. ನಮಗೆ ಅದು 100 ವರ್ಷದಂತೆ ಕಂಡಿತ್ತು. ಸ್ವರ್ಗಸ್ಥಶ್ಚ ಮಹಾರಾಜೋ ರಾಮಶ್ಚಾರಣ್ಯಮಾಶ್ರಿತಃ ಲಕ್ಷ್ಮಣಶ್ಚಾಪಿ ತೇಜಸ್ವಿ ರಾಮೇಣೈವ ಗತಃ ಸಹ. ಮಹಾರಾಜರು ಸ್ವರ್ಗಸ್ಥರಾದರು. ಶ್ರೀರಾಮಚಂದ್ರನು ಕಾಡಿಗೆ ಹೋಗಿರುವನು. ಹಾಗೂ ತೇಜಸ್ವಿ ಲಕ್ಷ್ಮಣನು ಶ್ರೀರಾಮನೊಡನೆಯೇ ಹೊರಟು ಹೋದನು. ಉಭೌಷ ಭರತ ಶತ್ರುಘ್ನೌ ಕೇಕಯೇಷು ಪರಂತಪೌ ಪುರೇ ರಾಜಗೃಹೇ ರಮ್ಯೇ ಮಾತಾಮಹ ನಿವೇಶನೆ. ಪರಂತಪರಾದ ಭರತ ಶತ್ರುಘ್ನರಿಬ್ಬರು ಕೇಕೆಯ ದೇಶದ ರಮಣೀಯ ಅಜ್ಜನ ಮನೆಯಲ್ಲಿ ಇದ್ದಾರೆ. ಇಕ್ಷ್ವಾಕೂಣಾಮಿಹಾದ್ವೈವ ಕಶ್ಚಿದ್ ರಾಜಾ ವಿಧೀಯತಾಂ ಅರಾಜಕಂ ಹಿ ನೋ ರಾಷ್ಟ್ರಂ ವಿನಾಶಂ ಸಮವಾಪ್ನುಯಾತ್. ಇಕ್ಷ್ವಾಕು ವಂಶಿ ರಾಜಕುಮಾರರಲ್ಲಿ ಯಾರನ್ನಾದರೂ ಇಂದೇ ಇಲ್ಲಿಯ ರಾಜನನ್ನಾಗಿಸಬೇಕು, ಏಕೆಂದರೆ ರಾಜನಿಲ್ಲದ ನಮ್ಮ ರಾಜ್ಯವು ನಾಶವಾಗಬಹುದು. ನಾರಾಜಕೆ ಜನಪದೇ ವಿದ್ಯುನ್ಮಾಲಿ ಮಹಾಸ್ವನಃ ಅಭಿವರ್ಷತಿ ಪರ್ಜನ್ಯೋ ಮಹೀಂ ದಿವ್ಯೇನ ವಾರಿಣ. ಯಾರೇ ರಾಜನಿಲ್ಲದ ದೇಶದಲ್ಲಿ ವಿದ್ಯುನ್ಮಾಲೆಗಳಿಂದ ಅಲಂಕೃತವಾದ ಮಹಾ ಗರ್ಜನೆ ಮಾಡುತ್ತಾ ಮೇಘಗಳು ಭೂಮಿಯಲ್ಲಿ ಮಳೆಗರೆಯುವುದಿಲ್ಲ. ನಾರಾಜಕೆ ಜನಪದೇ ಬೀಜಮುಷ್ಟಿ ಪ್ರಕೀರ್ಯತೆ ನಾರಾಜಕೆ ಪಿತುಃ ಪುತ್ರೋ ಭಾರ್ಯಾ ವಾ ವರ್ತತೆ ವಶೇ. ರಾಜನಿಲ್ಲದ ದೇಶದಲ್ಲಿನ ಹೊಲಗಳು ಮುಷ್ಟಿ ಮುಷ್ಟಿ ಬೀಜಗಳನ್ನು ಬಿತ್ತುವುದಿಲ್ಲ. ರಾಜನಿಂದ ರಹಿತವಾದ ದೇಶದಲ್ಲಿ ಪುತ್ರ ಪತ್ನಿ ಪತಿಯ ವಶದಲ್ಲಿ ಇರುವುದಿಲ್ಲ.
आर आराजके आराजके धनं नास्ति नास्ति भार्याप्यराजके इदमत्याहितं चान्यत् कुतः ಸತ್ಯಮರಾಜಕೆ. ರಾಜಹೀನ ರಾಜ್ಯದಲ್ಲಿ ಧನವು ತನ್ನದಾಗಿರುವುದಿಲ್ಲ, ಆ ದೇಶದಲ್ಲಿ ಪತ್ನಿಯು ತನ್ನವಳಾಗಿ ಇರುವುದಿಲ್ಲ. ರಾಜನಿಲ್ಲದ ದೇಶದಲ್ಲಿ ಮಹಾ ಭಯ ತುಂಬಿರುತ್ತದೆ. ಪತಿ ಪತ್ನಿ ಮುಂತಾದವರ ಸತ್ಯ ಸಂಬಂಧವೇ ಇಲ್ಲದಿದ್ದಾಗ ಮತ್ತೆ ಬೇರೆ ಯಾವುದೇ ಸತ್ಯ ಹೇಗಿರಬಲ್ಲದು? ಇಲ್ಲಿ ಗಮನಿಸಿದರೆ ಸಾಮಾನ್ಯವಾಗಿ ಪತಿ ಪತ್ನಿಯರ ಸಂಬಂಧವಾಗಲಿ ಅಥವಾ ಪುತ್ರನು ತನ್ನ ತಂದೆ ತಾಯಿಯರನ್ನು ನೋಡಿಕೊಳ್ಳಬೇಕೆಂದಂತಹ ನಿಯಮವೇ ಆಗಲಿ ಅಥವಾ ಇತರ ಹಲವು ನಿಯಮಾವಳಿಗಳು ರಾಜನ ಹೆಸರಿನಲ್ಲಿ ಆ ರಾಜ್ಯದಲ್ಲಿ ಪ್ರಸ್ತುತಪಡಿಸಲ್ಪಟ್ಟಿರುತ್ತವೆ. ಪ್ರಸ್ತುತ ಕಾಲದಲ್ಲಿಯೂ ಕೂಡ ಸರ್ಕಾರದ ಅಸ್ತಿತ್ವ ಇದ್ದಾಗ ಮಾತ್ರವೇ ಕಾನೂನಿಗೆ ಒಂದು ಬೆಲೆ ಇರುತ್ತದೆ. ಒಂದು ವೇಳೆ ರಾಷ್ಟ್ರದಲ್ಲಿ ಸರ್ಕಾರವೇ ಇಲ್ಲದೆ ಹೋದರೆ ಆಗ ಆ ಅರಾಜಕ ಪರಿಸ್ಥಿತಿಯಲ್ಲಿ ಕಾನೂನಿಗೆ ಯಾವ ಬೆಲೆಯೂ ಇರುವುದಿಲ್ಲ. ಅದನ್ನೇ ಅರಾಜಕ ಪರಿಸ್ಥಿತಿ ಎಂದು ಹೇಳುತ್ತಿರುವುದು. ಅದನ್ನೇ ಇಲ್ಲಿ ಋಷಿಮುನಿಗಳು ಆ ಮಂತ್ರಿಗಳಿಗೆ ತಿಳಿಸುತ್ತಿರುವರು. ನಾರಾಜಕೆ ಜನಪದೇ ಕಾರಯಂತಿ ಸಭಾಂ ನರಾಃ ಉದ್ಯಾನಾನಿ ಚ ರಮ್ಯಾಣಿ ಹೃಷ್ಟಾ ಪುಣ್ಯಗ್ರಹಾಣಿ ಚ. ರಾಜನಿಲ್ಲದ ರಾಜ್ಯದಲ್ಲಿ ಮನುಷ್ಯರು ಯಾವುದೇ ಪಂಚಾಯತ ಭವನ ಕಟ್ಟುವುದಿಲ್ಲ, ರಮಣೀಯ ಉದ್ಯಾನವನಗಳನ್ನು ನಿರ್ಮಿಸುವುದಿಲ್ಲ, ಹರ್ಷ ಮತ್ತು ಉಲ್ಲಾಸದೊಂದಿಗೆ ಪುಣ್ಯಗ್ರಹ ಅಂದರೆ ಧರ್ಮಶಾಲೆ, ದೇವಮಂದಿರ ಇತ್ಯಾದಿಗಳನ್ನು ರಚಿಸುವುದಿಲ್ಲ. ನಾರಾಜಕೆ ಜನಪದೇ ಯಜ್ಞಶೀಲ ದ್ವಿಜಾತಯಃ ಸತ್ರಾಣ್ಯನ್ವಾಸತೆ ದಾಂತ ಬ್ರಾಹ್ಮಣ ಸಂಶಿತವ್ರತಾಃ. ರಾಜನಿಲ್ಲದ ದೇಶದಲ್ಲಿ ಸ್ವಭಾವತಃ ಯಜ್ಞ ಮಾಡುವ ದ್ವಿಜರು ಮತ್ತು ಕಠೋರ ವ್ರತವನ್ನು ಪಾಲಿಸುವ ಜಿತೇಂದ್ರಿಯ ಬ್ರಾಹ್ಮಣರು ದೊಡ್ಡ ದೊಡ್ಡ ಯಜ್ಞಗಳನ್ನು ಅನುಷ್ಠಾನ ಮಾಡುವುದಿಲ್ಲ. ಅದರಲ್ಲಿ ಎಲ್ಲ ಋತ್ವಿಜರು ಮತ್ತು ಎಲ್ಲರೂ ಯಜಮಾನರಾಗಿರುತ್ತಾರೆ. ನಾರಾಜಕೆ ಜನಪದೇ ಮಹಾಯಜ್ಞೇಶು ಯಜ್ವನಃ ಬ್ರಾಹ್ಮಣ ವಸು ಸಂಪೂರ್ಣ ವಿಸೃಜಂತ್ಯಾಪ್ತದಕ್ಷಿಣಾ. ರಾಜರಹಿತ ರಾಜ್ಯದಲ್ಲಿ ಎಂದಾದರೂ ಮಹಾಯಜ್ಞಗಳು ಪ್ರಾರಂಭವಾದರು ಅವುಗಳಲ್ಲಿ ಧನಸಂಪನ್ನ ಬ್ರಾಹ್ಮಣರು ಕೂಡ ಋತ್ವಿಜರಿಗೆ ಸಾಕಷ್ಟು ಮನ್ನಣೆ ಕೊಡುವುದಿಲ್ಲ. ಅವರಿಗೆ ಜನರು ತಮ್ಮನ್ನು ಶ್ರೀಮಂತರೆಂದು ತಿಳಿದು ಲೂಟಿ ಮಾಡುವರು ಎಂಬ ಭಯ ಇರುತ್ತದೆ. ಒಂದೆಡೆ ಶ್ರೀಮಂತರಾಗಿರುವವರು ಯಾರು ಯಜ್ಞ ಯಾಗಾದಿಗಳನ್ನು ನಡೆಸುತ್ತಿರುವರೋ ಅವರು ದಕ್ಷಿಣೆ ಕೊಡಲು ಹಿಂಜರಿಯುತ್ತಾರೆ. ಇದರಿಂದಾಗಿ ಬ್ರಾಹ್ಮಣರಿಗೆ ಯೋಗ್ಯ ದಕ್ಷಿಣೆಯೂ ದೊರೆಯುವುದಿಲ್ಲ. ಅದೇ ರೀತಿ ಇನ್ನೊಂದೆಡೆ ಅವರು ಸಹ ತಮ್ಮ ಮನಸ್ಸಿಗೆ ಬಂದಂತೆ ಲೂಟಿ ಮಾಡುವ ಸಾಧ್ಯತೆಯೂ ಇರುತ್ತದೆ. ರಾಜನೇ ಇಲ್ಲದ ಅರಾಜಕ ಪರಿಸ್ಥಿತಿಯಲ್ಲಿ ಯಾವ ಕಾನೂನು ವ್ಯವಸ್ಥೆ ಉಳಿದಿರುತ್ತದೆ? ನಾರಾಜಕೆ ಜನಪದೇ ಪ್ರಹೃಷ್ಟನಟನರ್ತಕಾಃ ಉತ್ಸವಾಶ್ಚ ಸಮಾಜಾಶ್ಚ ವರ್ಧಂತೆ ರಾಷ್ಟ್ರವರ್ಧನಾಃ. ಅರಾಜಕತೆಯಿಂದ ದೇಶದಲ್ಲಿ ರಾಷ್ಟ್ರವನ್ನು ಉನ್ನತಗೊಳಿಸುವ ಉತ್ಸವಗಳು ನಡೆಯುವುದಿಲ್ಲ. ನಟ ನರ್ತಕರು ಹರ್ಷದಿಂದ ತಮ್ಮ ಕಲೆಯನ್ನು ಪ್ರದರ್ಶಿಸುವುದಿಲ್ಲ. ಬೇರೆ ಬೇರೆ ರಾಷ್ಟ್ರ ಹಿತಕಾರಿ ಸಂಘಗಳು ಕೂಡ ಬೆಳೆಯುವುದಿಲ್ಲ. ನಾರಾಜಕೆ ಜನಪದೇ ಸಿದ್ಧಾರ್ಥ ವ್ಯವಹಾರಿಣಃ ಕಥಾಭಿರಭಿರಜ್ಯಂತೆ ಕಥಾಶೀಲಾ ಕಥಾಪ್ರಿಯೈಃ. ರಾಜನಿಲ್ಲದ ರಾಜ್ಯದಲ್ಲಿ ವಾದಿ ಪ್ರತಿವಾದಿಗಳ ವಿವಾದದ ತೀರ್ಪು ಸಂತೋಷಜನಕವಾಗಿರುವುದಿಲ್ಲ. ವ್ಯಾಪಾರಿಗಳಿಗೆ ಲಾಭವಾಗುವುದಿಲ್ಲ. ಕಥೆ ಕೇಳುವ ಇಚ್ಛೆಯುಳ್ಳ ಜನರು ಕಥಾವಾಚಕರ ಪುರಾಣಿಕರ ಕಥೆಗಳಿಂದ ತೃಪ್ತಿ ಹೊಂದುವುದಿಲ್ಲ. ನಾರಾಜಕೆ ಜನಪದೇ ತೂದ್ಯಾನಾನಿ ಸಮಾಗತಾಃ ಸಾಯಾಹ್ನೇ ಕ್ರೀಡಿತಂಯಾಂತಿ ಕುಮಾರ್ಯೋ ಹೇಮಭೂಷಿತಾಃ. ರಾಜರಹಿತ ದೇಶದಲ್ಲಿ ಚಿನ್ನದ ಆಭರಣಗಳಿಂದ ಅಲಂಕೃತನಾದ ಕುಮಾರಿಯರು ಒಟ್ಟಿಗೆ ಸೇರಿ ಸಂಧ್ಯಾಕಾಲದಲ್ಲಿ ಉದ್ಯಾನವನದಲ್ಲಿ ಕ್ರೀಡಿಸಲು ಹೋಗುವುದಿಲ್ಲ. ನಾರಾಜಕೆ ಜನಪದೇ ಧನವಂತಃ ಸುರಕ್ಷಿತಾಃ ಶೇರತೆ ವಿವೃತದ್ವಾರಾ ಕೃಷಿಗೋ ರಕ್ಷಮಾಣಾಃ.
ಕಷ್ಟಜೀವಿನಃ. ರಾಜನಿಲ್ಲದ ರಾಜ್ಯದಲ್ಲಿ ಶ್ರೀಮಂತರು ಸುರಕ್ಷಿತವಾಗಿರುವುದಿಲ್ಲ. ಕೃಷಿ ಗೋರಕ್ಷಣೆಯಿಂದ ಜೀವನ ನಿರ್ವಾಹ ಮಾಡುವ ವೈಶ್ಯರು ಬಾಗಿಲು ತೆರೆದು ಮಲಗುವುದಿಲ್ಲ. ನಾರಾಜಕೆ ಜನಪದೇ ವಾಹನೈ ಶೀಘ್ರವಾಹಿಭಿಃ ನರಾ ನಿರ್ಯಾಂತ್ಯರಣ್ಯಾನಿ ನಾರಿಭಿಃ ಸಹ ಕಾಮಿನಃ. ಅರಾಜಕವಾದ ನಗರದಲ್ಲಿ ಕಾಮುಕರಾದ ಜನರು ನಾರಿಯರೊಂದಿಗೆ ಶೀಘ್ರಗಾಮಿ ವಾಹನಗಳಲ್ಲಿ ವನವಿಹಾರಕ್ಕೆ ಹೋಗುವುದಿಲ್ಲ. ನಾರಾಜಕೆ ಜನಪದೇ ಬದ್ಧಘಂಟಾ ವಿಷಾಣಿನಃ ಅಟಂತಿ ರಾಜಮಾರ್ಗೇಶು ಕುಂಜರಾಷಷ್ಟಿಹಾಯನಃ. ರಾಜನಿಲ್ಲದ ದೇಶದಲ್ಲಿ 60 ವರ್ಷದ ದಂತಗಳುಳ್ಳ ಆನೆಗಳು ಗಂಟೆಗಳನ್ನು ಕಟ್ಟಿಕೊಂಡು ರಾಜಬೀದಿಯಲ್ಲಿ ತಿರುಗಾಡುವುದಿಲ್ಲ, ಏಕೆಂದರೆ ದಂತಚೋರರ ಭಯವಿರುವುದಲ್ಲವೇ. ನಾರಾಜಕೆ ಜನಪದೇ ಶರಾನ್ ಸಂತತಮಸ್ಯತಾಂ ಶ್ರೂಯತೆ ತಲ ನಿರ್ಘೋಷ ಯಶ್ವಸ್ತ್ರಾಣಮುಪಾಸನೆ. ರಾಜನು ಇರದ ರಾಜ್ಯದಲ್ಲಿ ಧನುರ್ವಿದ್ಯೆಯ ಅಭ್ಯಾಸ ಕಾಲದಲ್ಲಿ ನಿರಂತರ ಗುರಿಯ ಕಡೆಗೆ ಬಾಣ ಬಿಡುವ ವೀರರ ಹೆದೆಯ ಠೇಂಕಾರ ಕರತಾಡನದ ಶಬ್ದ ಕೇಳಿಬರುವುದಿಲ್ಲ. ಅಂದರೆ ಅಂತಹ ಸಂದರ್ಭದಲ್ಲಿ ತಮಗೆ ಆಜ್ಞೆ ಮಾಡುವಂತಹ ರಾಜನೋ ಸರ್ಕಾರವೋ ಇಲ್ಲದಿರುವಾಗ ಸೈನ್ಯವು ತಾನೇ ಹೇಗೆ ಕಾರ್ಯನಿರ್ವಹಿಸಲು ಸಾಧ್ಯ? ಆರಕ್ಷಕರೇ ಇರಬಹುದು, ಸೈನಿಕರೇ ಇರಬಹುದು, ಎಲ್ಲರ ಚಟುವಟಿಕೆಗಳು ನಿಂತು ಹೋಗುತ್ತವೆ. ನಾರಾಜಕೆ ಜನಪದೇ ವಣಿಜೋ ದೂರಗಾಮಿನಃ ಗಚ್ಚಂತಿ ಕ್ಷೇಮ ಮಧ್ವಾನಂ ಬಹುಪಣ್ಯ ಸಮಾಚಿತಾಃ. ಹೇರಳವಾದ ಸರಕುಗಳನ್ನು ತುಂಬಿಕೊಂಡು ಬಹುದೂರ ವ್ಯಾಪಾರಕ್ಕೆ ಹೋಗುವ ವರ್ತಕರು ರಾಜನಿಲ್ಲದ ದೇಶದಲ್ಲಿ ಕ್ಷೇಮದಿಂದ ಪ್ರಯಾಣ ಮಾಡಲಾರರು. ನಾರಾಜಕೆ ಜನಪದೇ ಚರತ್ವೇಕಚರೋ ವಶಿ ಭಾವಯನ್ನಾತ್ಮನಾತ್ಮಾನಂ ಯತ್ರ ಸಾಯಂ ಗೃಹೇ ಮುನಿಃ. ರಾಜನಿಲ್ಲದ ರಾಜ್ಯದಲ್ಲಿ ಸಾಯಂಕಾಲವಾಗುತ್ತಲೇ ತಂಗುವ ಅಂತಃಕರಣದಲ್ಲಿ ಪರಮಾತ್ಮನನ್ನು ಧ್ಯಾನ ಮಾಡುವ ಹಾಗೂ ಏಕಾಕಿಯಾಗಿ ಸಂಚರಿಸುವ ಜಿತೇಂದ್ರಿಯ ಮುನಿಗಳು ಓಡಾಡುವುದಿಲ್ಲ, ಏಕೆಂದರೆ ಅವನಿಗೆ ಯಾರೂ ಊಟ ಕೊಡುವವರು ಇರುವುದಿಲ್ಲ. ಅಂದರೆ ಎಲ್ಲರೂ ಕೂಡ ಸಂಜೆಯಾಗುತ್ತಿದ್ದಂತೆ ಮನೆ ಬಾಗಿಲು ಹಾಕಿಕೊಂಡು ಭದ್ರಪಡಿಸಿಕೊಂಡು ಒಳಗೆ ಅಡಗಿಕೊಳ್ಳುವುದರಿಂದ ಹೊರಗೆ ಯಾರೂ ಬರದೇ ಇರುವಾಗ ಹೊರಗೆ ಭಿಕ್ಷಾನ್ನವನ್ನಾದರೂ ಕೊಡುವವರು ಯಾರು? ನಾರಾಜಕೆ ಜನಪದೇ ಯೋಗಕ್ಷೇಮ ಪ್ರವರ್ತತೆ ನ ಚಾಪ್ಯರಾಜಕೆ ಸೇನಾ ಶತ್ರುನ್ ವಿಷಹತೆ ಯುಧಿ. ಅರಾಜಕ ದೇಶದಲ್ಲಿ ಜನರಿಗೆ ಅಪ್ರಾಪ್ತ ವಸ್ತುವಿನ ಪ್ರಾಪ್ತಿ ಹಾಗೂ ಪ್ರಾಪ್ತ ವಸ್ತುವಿನ ರಕ್ಷಣೆ ಆಗುವುದಿಲ್ಲ. ರಾಜನಿರದಿದ್ದಾಗ ಸೈನ್ಯವು ಯುದ್ಧದಲ್ಲಿ ಶತ್ರುಗಳನ್ನು ಎದುರಿಸುವುದಿಲ್ಲ. ನಾರಾಜಕೆ ಜನಪದೇ ಹೃಷ್ಟೈ ಪರಮವಾಜಿಭಿಃ ನರಾ ಸಂಯಾಂತಿ ಸಹಸಾ ರಥೈಶ್ಚ ಪ್ರತಿಮಂಡಿತಾಃ. ರಾಜನು ಇಲ್ಲದಿರುವ ರಾಜ್ಯದಲ್ಲಿ ಜನರು ವಸ್ತ್ರಾಭೂಷಣಗಳಿಂದ ಅಲಂಕರಿಸಿಕೊಂಡು ಹೃಷ್ಟಪುಷ್ಟ ಕುದುರೆಗಳ ರಥಗಳಲ್ಲಿ ಸಾಮಾನ್ಯವಾಗಿ ಪ್ರಯಾಣಿಸುವುದಿಲ್ಲ, ಏಕೆಂದರೆ ಎಲ್ಲಿ ಬೇಕಾದರೂ ದರೋಡೆಕೋರರ ಭಯವಿರುತ್ತದೆ. ನಾರಾಜಕೆ ಜನಪದೇ ನರಾ ಶಾಸ್ತ್ರ ವಿಶಾರದಾಃ ಸಂವದಂತೋಪತಿಷ್ಠಂತೆ ವನೇಶೋಪವನೇಷು ಚ. ಶಾಸ್ತ್ರಗಳ ವಿಶಿಷ್ಟ ವಿದ್ವಾಂಸರು ವನ ಉಪವನಗಳಲ್ಲಿ ಶಾಸ್ತ್ರಗಳ ಚರ್ಚೆ ಮಾಡುತ್ತಾ ರಾಜನಿಲ್ಲದ ರಾಜ್ಯದಲ್ಲಿ ವಾಸಿಸುವುದಿಲ್ಲ. ನಾರಾಜಕೆ ಜನಪದೇ ಮಾಲ್ಯಮೋದಕ ದಕ್ಷಿಣಾಃ ದೇವತಾಭ್ಯರ್ಚನಾರ್ಥಾಯ ಕಲ್ಪ್ಯಂತೆ ನಿಯತೈರ್ಜನೈಃ. ಅರಾಜಕತೆ ಉಂಟಾದ ದೇಶದಲ್ಲಿ ಮನಸ್ಸನ್ನು ವಶಪಡಿಸಿಕೊಂಡಿರುವ ಜನರು ದೇವತೆಗಳ ಪೂಜೆಗೆ ಹೂವು, ಹಣ್ಣು, ಕಚ್ಚಾಯ, ದಕ್ಷಿಣೆ ವ್ಯವಸ್ಥೆ ಮಾಡುವುದಿಲ್ಲ. ನಾರಾಜಕೆ ಜನಪದೇ ಚಂದನಾಗರುರೂಷಿತಾಃ ರಾಜಪುತ್ರ ವಿರಾಜಂತೆ ವಸಂತೆ ಇವ ಶಾಖಿನಃ. ಯಾವ ರಾಜ್ಯದಲ್ಲಿ ರಾಜನು ಇರುವುದಿಲ್ಲವೋ ಅಲ್ಲಿ ಚಂದನ ಮತ್ತು ಅಗರು ಲೇಪಿಸಿಕೊಂಡ ರಾಜಕುಮಾರರು ವಸಂತ ಋತುವಿನಲ್ಲಿ ಚಿಗುರಿದ ವೃಕ್ಷಗಳಂತೆ ಶೋಭಿಸುವುದಿಲ್ಲ.
ಯಥಾ ಹ್ಯನುದಕಾ ನದ್ಯೋ ಯಥಾ ವಾಪ್ಯ ತೃಣಂ ವನಂ ಅಗೋಪಾಲ ಯಥಾ ಗಾವಸ್ತಥಾ ರಾಷ್ಟ್ರಮರಾಜಕಂ. ನೀರಿಲ್ಲದ ನದಿ, ಹುಲ್ಲು ಇಲ್ಲದ ವನ, ಗೋಪಾಲಕರಿಲ್ಲದ ಗೋವುಗಳು ಹೇಗೆ ಶೋಭಿಸುವುದಿಲ್ಲವೋ ಅದರಂತೆ ರಾಜನು ಇಲ್ಲದಿರುವ ರಾಜ್ಯವು ಶೋಭಿಸುವುದಿಲ್ಲ. ಧ್ವಜೋ ರಥಸ್ಯ ಪ್ರಜ್ಞಾನಂ ಧೂಮೋ ಜ್ಞಾನಂ ವಿಭಾವಸೋ ತೇಷಾಂ ಯೋನೋ ಧ್ವಜೋ ರಾಜ ಸದೇವತ್ವಮಿತೋ ಗತಃ. ಧ್ವಜವು ರಥದ ಪರಿಚಯ ಕೊಡುವಂತೆ, ಹೊಗೆಯು ಅಗ್ನಿಯ ಇರುವಿಕೆಯನ್ನು ತಿಳಿಸುವಂತೆ, ರಾಜಕಾರ್ಯವನ್ನು ನೋಡುವ ನಮ್ಮಂಥವರ ಅಧಿಕಾರವನ್ನು ಪ್ರಕಾಶಿತಗೊಳಿಸುವ ಮಹಾರಾಜರು ದೇವಲೋಕಕ್ಕೆ ತೆರಳಿದರು. ನಾರಾಜಕೆ ಜನಪದೇ ಸ್ವಕಂ ಭವತಿ ಕಸ್ಯಚಿತ್ ಮತ್ಸ್ಯಾ ಇವ ನರಾ ನಿತ್ಯಂ ಭಕ್ಷಯಂತಿ ಪರಸ್ಪರಂ. ರಾಜನು ಇಲ್ಲದಿರುವಾಗ ರಾಜ್ಯದಲ್ಲಿ ಯಾವುದೇ ವಸ್ತು ತನ್ನದಾಗಿ ಇರುವುದಿಲ್ಲ. ಮೀನುಗಳು ಒಂದನ್ನು ಮತ್ತೊಂದು ತಿಂದು ಬಿಡುವಂತೆ ಅರಾಜಕವಾದ ದೇಶದಲ್ಲಿ ಸದಾ ಪರಸ್ಪರ ಲೂಟಿ ಮಾಡುತ್ತಾರೆ. ಏಹಿ ಸಂಭಿನ್ನ ಮರ್ಯಾದಾ ನಾಸ್ತಿ ಕಾಚಿನ್ನ ಸಂಶಯಾಃ ವೇಪಿ ಭಾವಾಯ ಕಲ್ಪಂತೆ ರಾಜದಂಡ ನಿಪೀಡಿತಾಃ. ವೇದ ಕರ್ಮಗಳನ್ನು ನಿಂದಿಸುವ, ತಮ್ಮ ತಮ್ಮ ವರ್ಣಾಶ್ರಮೋಚಿತ ಮೇರೆಯನ್ನು ಭಂಗಗೊಳಿಸುವ ನಾಸ್ತಿಕರು ಮೊದಲು ರಾಜದಂಡಕ್ಕೆ ಹೆದರಿ ಕುಳಿತಿದ್ದವರು ಈಗ ರಾಜನಿಲ್ಲದಿದ್ದಾಗ ನಿಶ್ಶಂಕರಾಗಿ ತಮ್ಮ ಪ್ರಭುತ್ವವನ್ನು ಮೆರೆಸುವರು. ಯಥಾ ದೃಷ್ಟಿ ಶರೀರಸ್ಯ ನಿತ್ಯಮೇವ ಪ್ರವರ್ತತೆ ತಥಾ ನರೇಂದ್ರೋ ರಾಷ್ಟ್ರಸ್ಯ ಪ್ರಭವಪ್ಸತ್ಯ ಧರ್ಮಯೋಃ. ಶರೀರದ ಹಿತದಲ್ಲಿ ದೃಷ್ಟಿಯು ಸದಾ ಪ್ರವೃತ್ತವಾಗಿರುವಂತೆ ರಾಜನು ರಾಜ್ಯದೊಳಗೆ ಸತ್ಯ ಮತ್ತು ಧರ್ಮದ ಪ್ರವರ್ತಕನಾಗಿರುತ್ತಾನೆ. ರಾಜ ಸತ್ಯಂಚ ಧರ್ಮಶ್ಚ ರಾಜ ಕುಲವತಾಂ ಕುಲಂ ರಾಜ ಮಾತಾ ಪಿತಾ ಚೈವ ರಾಜ ಹಿತಕರೋ ನೃಣಾಂ. ರಾಜನೇ ಸತ್ಯ ಮತ್ತು ಧರ್ಮನಾಗಿದ್ದಾನೆ, ರಾಜನೇ ಕುಲವಂತರ ಕುಲನಾಗಿದ್ದಾನೆ, ರಾಜನೇ ತಂದೆ ತಾಯಿ ಮತ್ತು ಜನರ ಹಿತವನ್ನು ಮಾಡುವವನಾಗಿದ್ದಾನೆ. ಯಮೋ ವೈಶ್ರವಣ ಶಕ್ರೋ ವರುಣಶ್ಚ ಮಹಾಬಲಃ ವಿಶಿಷ್ಯಂತೆ ನರೇಂದ್ರೇಣ ವೃತ್ತೇನ ಮಹತಾ ತತಃ. ರಾಜನು ತನ್ನ ಮಹಾನ್ ಚಾರಿತ್ರ್ಯದ ಮೂಲಕ ಯಮ, ಕುಬೇರ, ಇಂದ್ರ, ಮಹಾಬಲಿ, ವರುಣ ಇವರಿಗಿಂತಲೂ ಶ್ರೇಷ್ಠನಾಗಿರುತ್ತಾನೆ. ಏಕೆಂದರೆ ಸಾಮಾನ್ಯವಾಗಿ ದಿಕ್ಪಾಲಕರಾದ ಇವರುಗಳು ಯಮನು ಕೇವಲ ದಂಡವನ್ನಷ್ಟೇ ವಿಧಿಸುತ್ತಾನೆ, ಕುಬೇರನು ಕೇವಲ ಧನವನ್ನು ಕೊಡುತ್ತಾನೆ, ಇಂದ್ರನು ಕೇವಲ ಪಾಲಿಸುತ್ತಾನೆ, ವರುಣನು ಕೇವಲ ಸದಾಚಾರದಲ್ಲಿ ನಿಯಂತ್ರಿಸುವವನು. ಆದರೆ ಶ್ರೇಷ್ಠನಾದ ರಾಜನಲ್ಲಿ ಈ 4 ಗುಣಗಳು ಇರುತ್ತವೆ. ಆದ್ದರಿಂದಲೇ ಆತನು ಶ್ರೇಷ್ಠನಾಗಿದ್ದಾನೆ. ಅಹೋ ತಮಯಿ ವೇದಂ ಸ್ಯಾನ್ನ ಪ್ರಜ್ಞಾಯೇತ ಕಿಂಚನ ರಾಜ ಚೇನ್ನ ಭವೇಲ್ಲೋಕೆ ವಿಭಜನ್ ಸಾಧ್ವಸಾಧುನಿ. ಜಗತ್ತಿನಲ್ಲಿ ಒಳ್ಳೆಯದು ಕೆಟ್ಟದ್ದು ಇದರ ವಿಭಾಗ ಮಾಡುವ ರಾಜನು ಇಲ್ಲದಿದ್ದರೆ ಇಡೀ ಜಗತ್ತು ಅಂಧಕಾರದಿಂದ ತುಂಬಿ ಹೋದೀತು, ಏನೂ ಕೂಡ ತೋಚದು. ಜೀವತ್ಯಪಿ ಮಹಾರಾಜೇ ತವೈವ ವಚನಂ ವಯಂ ನಾತಿಕ್ರಮಾಮಹೇ ಸರ್ವೇ ವೇಲಾಂ ಪ್ರಾಪ್ಯೇವ ಸಾಗರಃ. ವಸಿಷ್ಠರೇ, ಉಕ್ಕುವ ಸಮುದ್ರವು ತನ್ನ ತಟದವರೆಗೆ ಹೋಗಿ ಹೇಗೆ ಮುಂದಕ್ಕೆ ಹೋಗುವುದಿಲ್ಲವೋ ಹಾಗೆಯೇ ನಾವೆಲ್ಲರೂ ಮಹಾರಾಜರು ಜೀವಿಸಿ ಇರುವಾಗಲೂ ನಿಮ್ಮ ಮಾತನ್ನು ಮೀರುತ್ತಿರಲಿಲ್ಲ. ಸನ ಸನ ಸಮೀಕ್ಷ್ಯ ದ್ವಿಜವರ್ಯವೃತ್ತಂ ನೃಪಂ ವಿನಾ ರಾಜ್ಯಮರಣ್ಯಭೂತಂ ಕುಮಾರಮಿಕ್ಷ್ವಾಕು ಸುತಂ ತಥಾನ್ಯಂ ತ್ವಮೇವ ರಾಜ ನಮಿಹಾಭಿಷೇಚಯಃ. ಆದ್ದರಿಂದ ವಿಪ್ರವರಿಯರೇ, ಈಗ ನಮ್ಮ ವ್ಯವಹಾರ ನೋಡಿ, ಹಾಗೂ ರಾಜನ ಅಭಾವದಲ್ಲಿ ಕಾಡಿನಂತಾದ ಈ ರಾಜ್ಯದ ಕಡೆಗೆ ದೃಷ್ಟಿ ಹರಿಸಿ ನೀವೇ ಇಕ್ಷ್ವಾಕು ವಂಶಿ ರಾಜಕುಮಾರನನ್ನು ಅಥವಾ ಬೇರೆ ಯಾರಾದರೂ ಯೋಗ್ಯ ಪುರುಷನನ್ನು ರಾಜ ಸಿಂಹಾಸನದಲ್ಲಿ ಪಟ್ಟಾಭಿಷೇಕ ಮಾಡಿರಿ. ಇಲ್ಲಿಗೆ
ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಅಯೋಧ್ಯಾಕಾಂಡದಲ್ಲಿ 67ನೆಯ ಸರ್ಗ ಪೂರ್ಣವಾಯಿತು. ಸಾಮಾನ್ಯವಾಗಿ ನಾವೆಲ್ಲರೂ ಅತ್ಯಂತ ಆನಂದದಿಂದ ಯಾವ ತೊಂದರೆಗಳೂ ಇಲ್ಲದೆ ಅರ್ಧರಾತ್ರಿಯಲ್ಲೂ ಕೂಡ ಪ್ರಯಾಣ ಮಾಡುತ್ತಾ ಯಾವ ಭೀತಿಯೂ ಇಲ್ಲದೆ ಇರುವುದಕ್ಕೆ ಮುಖ್ಯ ಕಾರಣ ನಮ್ಮ ದೇಶದಲ್ಲಿ ಇರುವಂತಹ ಸರ್ಕಾರ. ಅದನ್ನು ಯಾರೇ ಆಳುತ್ತಿರಲಿ, ಯೋಗ್ಯವಾದ ಸರ್ಕಾರವೊಂದು ಅಸ್ತಿತ್ವದಲ್ಲಿದ್ದರೆ ಆ ಸರ್ಕಾರವನ್ನೇ ಅವಲಂಬಿಸಿ ಅದರನ್ನು ಅವಲಂಬಿಸಿರುವಂತಹ ನ್ಯಾಯಾಂಗ ಕಾರ್ಯಾಂಗಗಳು ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿರುತ್ತವೆ. ಆದರೆ ಮೂಲವಾದಂತಹ ದೇಶಕ್ಕೆ ಯಾರು ಪ್ರಧಾನಿಯೋ, ಯಾರು ದೇಶಕ್ಕೆ ಪ್ರಧಾನನೋ ಆ ವ್ಯಕ್ತಿಯೇ ಇಲ್ಲದೆ ಹೋದರೆ ಅಥವಾ ಅಂತಹ ವ್ಯವಸ್ಥೆಯೇ ಕುಸಿದು ಹೋದರೆ ಯಾವ ಸ್ಥಿತಿಯಾಗಬಹುದು ಆ ದೇಶದಲ್ಲಿ ಎಂಬುದರ ಅರಿವು ಕೂಡ ನಾವು ಅರಿವಿರಲಿ ಅದನ್ನು ನೆನೆಸಿಕೊಳ್ಳುವುದು, ಅದನ್ನು ಕಲ್ಪಿಸಿಕೊಳ್ಳುವುದು ಕೂಡ ನಮಗೆ ಅಸಾಧ್ಯ. ಈಗಾಗಲೇ ಪ್ರಪಂಚದಲ್ಲಿ ಹಲವು ದೇಶಗಳು ಅಂತಹ ಅರಾಜಕತೆಯಿಂದ ನರಳಿದಾಗ ಅವುಗಳ ವಿಚಾರವನ್ನು ಕೇವಲ ಸುದ್ದಿವಾಹಿನಿಗಳಲ್ಲಷ್ಟೇ ಕೇಳಿರುತ್ತೇವೆ. ಅಂತಹ ಪರಿಸ್ಥಿತಿಯೊಂದು ನಮ್ಮ ಸುತ್ತಲೂ ಸೃಷ್ಟಿಯಾದರೆ ಒಂದು ಕ್ಷಣ ನೆನಪಿಸಿಕೊಳ್ಳಿ, ಪೊಲೀಸರೇ ನಮ್ಮ ನಗರದಲ್ಲಿ ಇಲ್ಲದೆ ಹೋದರೆ, ವ್ಯವಸ್ಥೆ ಮಾಡುವಂತಹ ವ್ಯಕ್ತಿಗಳೇ ಇಲ್ಲದೆ ಹೋದರೆ, ದೇಶವನ್ನೇ ರಕ್ಷಿಸುವಂತಹ ಸೈನಿಕರೇ ಇಲ್ಲದೆ ಹೋದರೆ, ಎಲ್ಲ ವ್ಯವಸ್ಥೆಗಳು ಅವ್ಯವಸ್ಥಿತವಾಗಿ ಹೋದರೆ ಯಾರ ಮನೆ ಇರುತ್ತದೆ, ಯಾರ ಹಣವಿರುತ್ತದೆ, ಯಾರ ಆಸ್ತಿಪಾಸ್ತಿಗಳಿಗೆ ರಕ್ಷಣೆ ಇರುತ್ತದೆ, ಹೊರಗೆ ತಿರುಗಾಡಲು ಎಲ್ಲಿ ಧೈರ್ಯವಿರುತ್ತದೆ? ಅದನ್ನೇ ಋಷಿಮುನಿಗಳು ಇಲ್ಲಿ ವಿವರಿಸುತ್ತಿರುವರು. ಈ ಕಾರಣದಿಂದಾಗಿಯೇ 5 ವರ್ಷಗಳಿಗೊಮ್ಮೆ ಬರುವ ಚುನಾವಣೆಯಾದರೂ ಕೂಡ ಅಲ್ಲಿ ನಾವು ಆರಿಸುವಂತಹ ವ್ಯಕ್ತಿ ನಮ್ಮ ಪ್ರತಿನಿಧಿಯಾಗಿ ಪ್ರಧಾನನಾಗಿ ಕುಳಿತರೂ ಕೂಡ ವಾಸ್ತವ ಸ್ಥಿತಿಯಲ್ಲಿ ಆತನನ್ನು ರಾಜನೆಂದೇ ಭಾವಿಸಬೇಕಾಗುತ್ತದೆ. ಆದ್ದರಿಂದ ಅಂತಹ ವ್ಯವಸ್ಥೆಯೊಂದನ್ನು ರೂಪಿಸುವ ಶಕ್ತಿ ನಮ್ಮ ಕೈಗೆ ಬಂದಾಗ ಬಹಳ ಎಚ್ಚರಿಕೆಯಿಂದ ನಾವು ನಮ್ಮ ಅಧಿಕಾರವನ್ನು ಚಲಾಯಿಸಬೇಕಲ್ಲವೇ? ಹಾಗೆ ಮಾಡದೆ ಯಾವುದೋ ಆಮಿಷಗಳಿಗೆ ಒಳಗಾಗಿ, ಯಾರೋ ಕೊಡುವ ಹಣ ಹೆಂಡಗಳಿಗೆ ಮರುಳಾಗಿ, ಅವರು ಎಲ್ಲೋ ಕೊಡುತ್ತಾರೆ ಎನ್ನುವ ರುಷುವತ್ತುಗಳಿಗೆ ಮರುಳಾಗಿ ನಾವು ನಮ್ಮ ಅಧಿಕಾರವನ್ನು ಚಲಾಯಿಸಿದರೆ ಮುಂದೆ ಆ ರೀತಿ ರುಷುವತ್ತುಗಳನ್ನು ಕೊಡುವವರು, ಹಣ ಹೆಂಡಗಳನ್ನು ಹಂಚುವವರು ನಮ್ಮನ್ನು ಲೂಟಿ ಮಾಡುವುದಿಲ್ಲ ಎನ್ನುವುದಕ್ಕೆ ಯಾವ ಗ್ಯಾರಂಟಿ ಇರುತ್ತದೆ? ಈ ರೀತಿಯಾಗಿ ಮುಂದೆ ಅರಾಜಕವಾದಂತಹ ದೇಶವನ್ನು ಸೃಷ್ಟಿ ಮಾಡಬಾರದೆಂದರೆ ಯೋಗ್ಯವಾದ ರೀತಿಯಲ್ಲಿ ಪ್ರಜೆಗಳು ತಮ್ಮ ಅಧಿಕಾರವನ್ನು ನಿರ್ವಹಿಸಬೇಕಲ್ಲವೇ? ಈಗಷ್ಟೇ ಅಲ್ಲ, ಹಿಂದೆ ರಾಜಪ್ರಭುತ್ವವಿದ್ದಾಗಲೂ ಕೂಡ ರಾಜನು ಅಯೋಗ್ಯನಾಗಿದ್ದರೆ ಆತನ ಸಿಂಹಾಸನದಿಂದ ಇಳಿಸುವ ಶಕ್ತಿ ಪ್ರಜೆಗಳಿಗಿರುತ್ತಿತ್ತು. ಅದೇ ರೀತಿ ರಾಜನಾದವನು ಕೂಡ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಕೆಂದರೆ ಪ್ರಜಾಪ್ರತಿನಿಧಿಗಳನ್ನು ಸಂಪರ್ಕಿಸಿ ಅವರ ಅಭಿಪ್ರಾಯವನ್ನು ಪಡೆದೇ ಆತ ತನ್ನ ಕಾರ್ಯವನ್ನು ಮಾಡುತ್ತಿದ್ದ. ರಾಮಾಯಣದ ಕಾಲದಲ್ಲಿ ವಾಲ್ಮೀಕಿಗಳು ಹೀಗೆ ಬರೆದಿದ್ದರೆಂದರೆ ಎಲ್ಲ ಕಾಲದಲ್ಲಿಯೂ ಎಲ್ಲ ದೇಶದಲ್ಲಿಯೂ ಇದು ನಡೆದುಕೊಂಡೇ ಬರುತ್ತಿತ್ತು. ಆದ್ದರಿಂದ ಎಚ್ಚರವಿರಲಿ, ನಮ್ಮ ಅಧಿಕಾರವನ್ನು ನಾವು ಯೋಗ್ಯ ಸಮಯದಲ್ಲಿ ಸರಿಯಾಗಿ ಮತಿಭ್ರಮಣೆ ಹೊಂದದೆ, ಭ್ರಾಂತರಾಗದೆ ಯೋಗ್ಯವಾದ ಮನಸ್ಥಿತಿಯಲ್ಲಿ ಅದನ್ನು ಚಲಾಯಿಸಿದರೆ ಆಗ ಮಾತ್ರವೇ ನಮ್ಮ ಭವಿಷ್ಯ ಉತ್ತಮವಾಗಿರುವುದು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.